ಮರ್ಯಾದೆ ಕ್ರಾಸ್ ಮಾಡ್ಬಿಡ್ತೀನಿ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ. ಇವಾಗ ಏನೋ ಒಂದು ವಿಡಿಯೋ ಕ್ಲಿಪ್ ನೋಡಿದ್ರೆ ಅದು ಮಧ್ಯಾಹ್ನ ಬಿಟ್ಟಿರುವಂತಹ ಒಂದು ಪ್ರೋಮೋದಲ್ಲಿನ ಒಂದು ಕ್ಲಿಪ್ ಅದು ಆಕ್ಚುಲಿ. ಸೊ ಆ ಒಂದು ಪ್ರೋಮೋ ನೋಡುವಾಗ ಅವರಿಬ್ಬರ ಬಿಹೇವಿಯರ್ ನಿಮ್ಗೆ ಯಾವ ತರ ಅನಿಸ್ತು? ಆ ಕಡೆ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಈ ಕಡೆ ಧ್ರುವಂತ್ ಅವರು ಆಗಿರ್ಬೋದು, ಯಾವುದಕ್ಕೂ ಅವ್ರು ಹೊಂದಾಣಿಕೆನೇ ಬರ್ತಿಲ್ಲ. ತುಂಬಾ ಭಿನ್ನಾಭಿಪ್ರಾಯ ಬರ್ತಿದೆ. ಪ್ರತಿ ಚಿಕ್ಕ ವಿಚಾರಕ್ಕೂ ಗಲಾಟೆ ಮಾಡ್ಕೊಂತಿದ್ದಾರೆ. ಎಸ್ಪೆಷಲಿ ರಕ್ಷಿತಾ ಶೆಟ್ಟಿ ಅವರು ಆ ಒಂದು ಮರ್ಯಾದೆ ಕ್ರಾಸ್ ಮಾಡ್ತೀನಿ ಅಂತ ಧ್ರುವಂತ್ ಅವರ ಬೆಡ್ನ ಕವರ್ ಎಳಿತಾ ಇರೋದು ನಿಮ್ಗೇನು ಅನಿಸ್ತು? ನಿಮ್ಮ ಮನಸ್ಸಿಗೆ ಪಿನ್ ಮಾಡಿ. ವಿಷಯ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಕಡೆಯಿಂದ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಕ್ಯಾಪ್ಟನ್ಸಿ ಟಾಸ್ಕ್ಗೆ 4 ಜನ ಆಯ್ಕೆ ಆಗಿದ್ದಾರೆ. ಯಾರ್ಯಾರು ಅಂತ ಹೇಳಿದ್ರೆ, ರಘು ಅವರು, ಕಾವ್ಯ ಅವರು, ಸೂರಜ್ ಅವರು ಮತ್ತೆ ಗಿಲ್ಲಿ ಅವರು. ಈ 4 ಜನದಲ್ಲಿ ಜೋಡಿ ಟಾಸ್ಕ್ ಆಡ್ಬೇಕಪ್ಪ. ಸೊ ಅದರಿಂದ ನೀವು ಒಂದು ಜೋಡಿ ತಂಡನ ಇಬ್ಬಿಬ್ರು ತರನ ಆಯ್ಕೆ ಮಾಡಿ ಅಂತ ಬಿಗ್ ಬಾಸ್ ಅವರು ರಕ್ಷಿತಾ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಬಿಗ್ ಬಾಸ್ ಅವರು ಕೊಟ್ಟಿರೋದು ಚಿಕ್ಕ ಕೆಲಸನೇ, ಆದ್ರೆ ಗಲಾಟೆ ಮಾತ್ರ ತುಂಬಾ ದೊಡ್ಡದಾಗೆ ಮಾಡ್ಕೊಂತಿದ್ದಾರೆ. ಇಲ್ಲಿ ಗಲಾಟೆ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ರಕ್ಷಿತಾ ಅವರು ತುಂಬಾ ಸಲ ಒಂದು ಫಾರ್ಮುಲಾನ ಫಾಲೋ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಇರೋದಕ್ಕೆ ಯಾರು ಡಿಸರ್ವ್ ಇಲ್ವೋ, ಅದೇ ರೀತಿ ಯಾರು ವೀಕ್ ಇರ್ತಾರೋ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತ. ಅದು ಒಳ್ಳೆ ಉದ್ದೇಶನೇ. ಆದ್ರೆ ಈ ಒಂದು ಸೀಕ್ರೆಟ್ ರೂಮ್ಗೆ ಬಂದಾಗ್ಲಿಂದ ಪ್ರತಿ ಚಿಕ್ಕ ದೊಡ್ಡ ವಿಚಾರಕ್ಕೆ ಪ್ರತಿ ಸಲನೂ ಅವ್ರ ಜೊತೆ ಧ್ರುವಂತ್ ಅವ್ರ ಜೊತೆ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರ ವ್ಯಕ್ತಿತ್ವನ ಸ್ವಲ್ಪ ಕೆಳಗಡೆ ಹೇಳ್ಕೊಂಡ್ ಬರ್ತಿದೆ ಅನಿಸಿದೆ. ಈ ವಾರದಲ್ಲಿ ಆಗಿರುವಂತಹ 4 ಗೇಮ್ಸ್ ಏನಿದೆ, ನಾಮಿನೇಷನ್ಸ್ ಗೇಮ್ಸ್, ಅದಕ್ಕೆ ಮೊದಲನೇ ಗೇಮ್ ಮಾತ್ರ ಧ್ರುವಂತ್ ಅವರು ಅವ್ರ ಇಷ್ಟಾರ್ಥದಿಂದ ಟೀಮ್ ನ ಆಯ್ಕೆ ಮಾಡಿರ್ತಾರೆ. ಅದಾದ್ಮೇಲೆ ಮಿಕ್ಕಿದ 3 ಕೂಡ ರಕ್ಷಿತಾ ಅವರೇ ಖುದ್ದಾಗಿ ಗಲಾಟೆ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ತಂಡ ಮಾಡ್ಬೇಕೋ ಅದನ್ನೇ ಆರ್ಗ್ಯೂ ಮಾಡ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಒಪ್ಸಿರ್ತಾರೆ ಅವ್ರನ್ನ. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊನೆ ಟಾಸ್ಕ್ ಅಲ್ಲಿ ತಂಡ ಕಟ್ಟಬೇಕು ಅಂದಾಗ ಧ್ರುವಂತ್ ಅವರ ಅನಿಸಿಕೆ ಏನಿರುತ್ತೆ ಅಂತ ಹೇಳಿದ್ರೆ, ಒಂದ್ ಕಡೆ ರಘು ಅವರು ಮತ್ತೆ ಕಾವ್ಯ ಅವರು ಇರ್ಲಿ, ಅವ್ರಿಗೆ ಆಪೋಸಿಟ್ ಆಗಿ ಗಿಲ್ಲಿ ಅವರು ಮತ್ತೆ ಸೂರಜ್ ಅವರು ಇರ್ಲಿ. ಯಾವ ತರ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಡೆ ರಘು ಅವರು ಯಾವುದೇ ರೀತಿ ಒಂದು ಫಿಸಿಕಲ್ ಆಗ್ಲಿ ಒಂದು ಮೆಂಟಲ್ ಆಗ್ಲಿ ಗೇಮ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಡ್ತಾರೆ. ಅವ್ರಿಗೆ ಸಾಥ್ ಕೊಡೋದಕ್ಕೆ ಕಾವ್ಯ ಅವರು ಇದ್ರೆ ಸಾಕು. ಆ ಕಡೆ ಟೀಮ್ ಅಂತ ಬಂದಾಗ ಸೂರಜ್ ಅವರು ಮತ್ತೆ ಗಿಲ್ಲಿ ಅವರು, ಸೂರಜ್ ಅವರು ತುಂಬಾನೇ ಶಾರ್ಪ್ ಇದ್ದಾರೆ, ಅಂದ್ರೆ ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಮೆಂಟಲಿ ಬಂದಾಗ ಸ್ವಲ್ಪ ವೀಕ್ ಕಂಪೇರ್ ಟು ಗಿಲ್ಲಿ ಅವರು. ಸೊ ಗಿಲ್ಲಿ ಅವರು ಅಷ್ಟೇನು ಫಿಸಿಕಲ್ ಏನು ಕಡಿಮೆ ಇಲ್ಲ, ಬಟ್ ಕಂಪೇರ್ ಮಾಡಿದಾಗ ಸ್ವಲ್ಪ ವೀಕ್ ಇರ್ತಾರೆ. ಆ ಒಂದು ರೀಸನ್ ಇಂದ ಎರಡೂ ಟೀಮ್ ನ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಒಂದು ಅನಿಸಿಕೆಯಿಂದ ಈ ಒಂದು ಬ್ಯಾಲೆನ್ಸಿಂಗ್ ಟೀಮ್ ನ ಕಟ್ಟಿರ್ತಾರೆ. ಆದ್ರೆ ಯಾಕೋ ರಕ್ಷಿತಾ ಅವರು ಇವರ ಒಂದು ಟೀಮ್ ಸೆಲೆಕ್ಷನ್ ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ, ಕಾವ್ಯ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಪಾರ್ಶಾಲಿಟಿನೋ ಇಲ್ಲ ಅಂತ ಹೇಳಿದ್ರೆ ಪರ್ಸನಲ್ ಗಡ್ಜೋ ಇಲ್ಲಾಂದ್ರೆ ಏನ್ ಕೋಪನ ಗೊತ್ತಿಲ್ಲ, ಪ್ರತಿ ಒಂದ್ಸಲನೂ ಅವ್ರು ಬಂದಾಗ ತುಂಬಾನೇ ಅಸ್ತವ್ಯಸ್ತ ಮಾಡ್ತಾರೆ ಕೆಲವೊಂದು ಡಿಸಿಷನ್ಸ್. ಅವ್ರ ಪ್ರಕಾರ ಟೀಮ್ ಯಾವ ತರ ಇರ್ಬೇಕಂತ ಹೇಳಿದ್ರೆ, ರಘು ಅವರು ಮತ್ತೆ ಸೂರಜ್ ಅವರು ಸ್ಟ್ರಾಂಗ್ ಇದ್ದಾರೆ, ಅವ್ರು ಒಂದು ಟೀಮ್ ಅಲ್ಲಿ ಇರ್ಲಿ. ಇನ್ನೊಂದು ಟೀಮ್ ಅಂತ ಬಂದಾಗ ಕಾವ್ಯ ಅವರು ಮತ್ತೆ ಗಿಲ್ ಅವರು ಒಂದು ಟೀಮ್ ಅಲ್ಲಿ ಇರ್ಲಿ. ಸೊ ಹೆಂಗಾದ್ರೂ ಆಗ್ಲಿ ಯಾವುದೇ ಟಾಸ್ಕ್ ಕೊಟ್ಟಾಗ ಕಾವ್ಯ ಟೀಮ್ ಸೋಲ್ತಾರೆ. ಸೊ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನ ಕೆಳಗಡೆ ಬರ್ತಾರೆ. ಆ ಒಂದು ಉದ್ದೇಶದಿಂದ ಪ್ರತಿ ಸಲನೂ ಒಂಥರ ಅನ್ಫೇರ್ ಡಿಸಿಷನ್ ತಗೊಂತಿದ್ದಾರೆ. ಬಟ್ ಈ ಒಂದು ಡಿಸಿಷನ್ಗೆ ಧ್ರುವಂತ್ ಅವರು ಒಪ್ಪೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಅಷ್ಟು ದೊಡ್ಡದಾಗಿ ಜೋರಾಗಿ ಗಲಾಟೆ ಮಾಡ್ಕೊಂತಿರೋದು ಅವರು. ಅದು ಪರ್ಸನಲ್ ಆಗೆಲ್ಲ ಹೋಗ್ತಿದೆ. ಬಟ್ ಎಷ್ಟೇ ಗಲಾಟೆ ಆಗ್ಲಿ, ಆ ತರ ಒಂದು ಬೆಡ್ ಕವರ್ನ ಕಿತ್ತಾಕೋದಾಗಿರ್ಬೋದು, ಆ ಒಂದು ಏನೇ ಆಗ್ಲಿ ಸೀನಿಯರ್ ಅಲ್ವಾ, ಅವ್ರ ಜೊತೆ ಆ ತರ ಮಾತಾಡೋದು ರಕ್ಷಿತ್ ಅವರು ಎಲ್ಲೋ ತಪ್ಪು ಮಾಡಿದ್ರು ಅನ್ಸುತ್ತೆ. ಮೋಸ್ಟ್ಲಿ ಏನಾದ್ರು ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಡೆಫಿನೆಟ್ಲಿ ಇದಕ್ಕೊಂದು ಸ್ಪೆಷಲ್ ವಿಡಿಯೋ ಆಗ್ಬಿಟ್ಟು ಎಲ್ರಿಗೂ ತೋರಿಸೋ ಪ್ರಯತ್ನ ಮಾಡೋದಂತೂ ಖಂಡಿತ ಅಲ್ಲ. ಇವರಿಬ್ರು ಕೊಟ್ಟಿರೋ ಡಿಸಿಷನ್ ತಗೊಂಡಿರಾ ಸುಮ್ಮನೆ ಗಲಾಟೆ ಮಾಡ್ಕೊಂತಿದ್ರೆ ಬಿಗ್ ಬಾಸ್ ಅವ್ರು ಸುಮ್ಮನೆ ಹೇಳ್ತಾರ? ಮತ್ತೆ ಕರೆದು ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಒಮ್ಮತದಿಂದ ಒಂದು ತಂಡನ ಆಯ್ಕೆ ಮಾಡಿ ಅಂತ ಹೇಳಿದಾಗ ಮತ್ತೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಮಾಡಿ ಕಿತ್ತಾಡ್ಕೊಂಡು ಗೋಳೈಕೊಂಡು ಒಂದು ತಂಡನ ರಚನೆ ಮಾಡ್ತಾರೆ. ಬೆಳಗ್ಗೆ ಪ್ರೋಮೋದಲ್ಲಿ ಕೂಡ ಬಿಟ್ಟಿದ್ರು. ಒಂದು ತಂಡ ಬಂದ್ಬಿಟ್ಟು ಗಿಲ್ಲಿ ಅವರು ಮತ್ತೆ ರಘು ಅವರು, ಮತ್ತೊಂದು ಟೀಮ್ ಬಂದ್ಬಿಟ್ಟು ಕಾವ್ಯ ಅವರು ಮತ್ತೆ ಸೂರಜ್ ಅವರು. ಈ ಒಂದು ಟೀಮ್ ಅಷ್ಟೇನು ಅನ್ಫೇರ್ ಅನ್ಸಿಲ್ಲ, ಎರಡು ಈಕ್ವಲ್ ಇದೆ ಅನ್ಸು. ಎರಡು ಯಾವುದೇ ಒಂದು ಟಾಸ್ಕ್ ಕೊಟ್ಟು ಯಾವುದೇ ಒಂದು ಗೇಮ್ ಕೊಟ್ಟು ಬ್ಯಾಲೆನ್ಸಿಂಗ್ ಆಗಿದೆ ಅನಿಸ್ತು ಆಕ್ಚುಲಿ. ಈಗ ಸ್ನೇಹಿತರೆ, ನಿಮ್ಗೆಲ್ಲ ಒಂದು ಪ್ರಶ್ನೆ ರಕ್ಷಿತ್ ಅವ್ರ ಬಗ್ಗೆ. ಸೋಮವಾರ ಎಪಿಸೋಡ್ ಬಂದಾಗ ಇವರಿಬ್ರು ಸೀಕ್ರೆಟ್ ರೂಮ್ ಒಳಗಡೆ ಹೋದಾಗ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಧ್ರುವಂತ್ ಅವರು ಆ ಒಂದು ದಿನದ ಮಟ್ಟಿಗೆ ರಕ್ಷಿತ್ ಅವರು ಅಂದ್ರೆ ತುಂಬಾ ಜನ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಮನೆಯಿಂದ ಆಚೆಗೆ ಬಂದಿದ್ದು ಒಂದು ಸಿಂಪತಿ ಆಗಿರ್ಬೋದು, ಅದೇ ರೀತಿ ಸಂಡೇ ಒಂದು ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಕಣ್ಣೊಡ್ದಿದ್ದಾಗಿರ್ಬೋದು, ತುಂಬಾ ವೈರಲ್ ಆಗಿತ್ತು, ತುಂಬಾ ಟ್ರೆಂಡ್ ಆಗಿತ್ತು. ಅದಕ್ಕೆ ಮುಂಚೆ ಎಷ್ಟೇ ತಪ್ಪುಗಳು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ಮತ್ತೆ ರಕ್ಷಿತ್ ಅವರು ಅಂದ್ರೆ ತುಂಬಾ ಜನ ಇಷ್ಟಪಡ್ತಿದ್ರು. ಬಟ್ ಇದಾದ್ಮೇಲೆ ಈ 3 ದಿನ ಏನಿತ್ತು ಸೀಕ್ರೆಟ್ ರೂಮ್ ಅಲ್ಲಿ, ದಿನೇ ದಿನೇ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಚಾರ ಕೂಡ ಹೊಂದಾಣಿಕೆ ಇಲ್ದಿರೋ ಭಿನ್ನಾಭಿಪ್ರಾಯಗಳಿಂದ ಮತ್ತೆ ಜಾಸ್ತಿ ಮಾತಾಡೋದು, ಆ ಓವರ್ ರಿಯಾಕ್ಷನ್ ಆಗಿರ್ಬೋದು, ಆ ಓವರ್ ಎಕ್ಸೈಟ್ಮೆಂಟ್ ಆಗಿರ್ಬೋದು. ದೊಡ್ಡವರು ಅಂತ ಗೊತ್ತಿದ್ರು ಇಲ್ಲ ಶೋ ಅಂತ ಬಂದ್ಮೇಲೆ ಎಲ್ಲರೂ ಈಕ್ವಲ್, ಬಟ್ ಆದ್ರೂ ದೊಡ್ಡವರು ಅಂತ ಗೊತ್ತಿದ್ರು ಅವ್ರ ಮೇಲೆ ಆ ತರ ಮಾತಾಡೋದು, ಆ ಬೆಡ್ ಕವರ್ ಎಳಿಯೋದು, ಪ್ರತಿಯೊಂದೂ ಅವರ ವ್ಯಕ್ತಿತ್ವನ ಅವರೇ ಕಡಿಮೆ ಮಾಡ್ಕೊಂಡು ಸೊ ಎಲ್ಲೋ ಕಳೆದೋಗ್ತಿದ್ರೆ ಅನ್ಸಿಲ್ವಾ ನಿಮ್ಗೆ? ಇದ್ರ ಬಗ್ಗೆ ದಯವಿಟ್ಟು ಸ್ವಇಚ್ಛೆಯಿಂದ ನಿಮ್ಗೆ ಅನ್ಸಿಕೆ ನಿಮ್ಗೇನ್ ಅನ್ಸುತ್ತೋ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದೇ ರೀತಿ ಧ್ರುವಂತ್ ಅಂತ ಬಂದಾಗ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇವ್ರೇನ್ ಕಡಿಮೆ ಇಲ್ಲ, ಬಟ್ ಆದ್ರೂ ಮನೆಯಿಂದ ಸೀಕ್ರೆಟ್ ರೂಮ್ ಒಳಗಡೆ ಬಂದಾಗ ಅವರಲ್ಲಿ ಬೆಟರ್ ವರ್ಷನ್ ಕಾಣಿಸ್ತಿದೆ. ಆ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಬೇರೆಯವ್ರಿಗೆ ನಾನು ಪಾರ್ಶಾಲಿಟಿ ಮಾಡಲ್ಲ ಅಂತ ಹೇಳೋದಾಗಿರ್ಬೋದು, ಕೆಲವೊಂದು ಪೇಷನ್ಸ್ ಇಂದ ಇರೋದಾಗಿರ್ಬೋದು, ಎಷ್ಟೇ ಗಲಾಟೆ ಮಾಡಿದ್ರು ಅವ್ರ ತರ ಎಷ್ಟೇ ರಿಯಾಕ್ಟ್ ಮಾಡಿದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬೆಟರ್ ವರ್ಷನ್ ತೋರಿಸ್ತಿದ್ರ ಅಂತ ನನಗನ್ಸು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಪಿನ್ ಮಾಡಿ ಕಮೆಂಟ್ ಮೂಲಕ. ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು 100% ಸಕ್ಸಸ್ಫುಲ್ ಆಗಿದ್ದಾರೆ. ಆ ವಿಚಾರ ಏನು ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ಗೆ ಕಳ್ಸಿರೋ ಉದ್ದೇಶನೇ ಇದು ಆಕ್ಚುಲಿ ಅವ್ರಿಬ್ರು. ಬಟ್ ಅವ್ರು ಏನ್ ಗೆಸ್ ಮಾಡಿ ಕಳ್ಸಿದ್ರು
ಅದಕ್ಕೆ 100% ಅವ್ರು ಜಡ್ಜ್ ಮಾಡ್ತಿದ್ದಾರೆ, ಅಷ್ಟೇ ಒಂದು ಕಂಟೆಂಟ್ ಕೊಡ್ತಿದ್ದಾರೆ. ಬಟ್ ಆ ಕಂಟೆಂಟ್ ಕೊಡುವ ಒಂದು ದಾರಿಯಲ್ಲಿ ಬಟ್ ಆದ್ರೆ ಆ ಒಂದು ಕಂಟೆಂಟ್ ಕೊಡುವ ದಾರಿಯಲ್ಲಿ ರಕ್ಷಿತ್ ಅವರು ಅವ್ರು ಕಳ್ಕೊಂತಿದ್ದಾರೆ ಅಂತ ನನಗನ್ಸುತ್ತೆ. ಮನೆಯಿಂದ ಬರೋವಾಗ ಡೆಫಿನೆಟ್ಲಿ ಒಬ್ರು ಪ್ಲಸ್ ಆಗಿರ್ತಾರೆ, ಒಬ್ರು ಮೈನಸ್ ಆಗಿರ್ತಾರೆ. ಬಟ್ ಆದ್ರೆ ಮೊದಲು ಸೀಕ್ರೆಟ್ ರೂಮ್ಗೆ ಹೋಗುವಾಗ ರಕ್ಷಿತಾ ಅವರು ಪಾಸಿಟಿವ್ ಇದ್ರು, ಧ್ರುವಂತ್ ಅವರು ನೆಗೆಟಿವ್ ಇದ್ರು. ಬಟ್ ಇವಾಗ ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ಹೋಗೋವಾಗ ರಿಟರ್ನ್ ರೀಎಂಟ್ರಿ ಕೊಡುವಾಗ ಅದೆಲ್ಲೋ ರಿವರ್ಸ್ ಆಗಿದೆ ಅನಿಸಿದೆ. ಸ್ನೇಹಿತರೆ, ನಿಮ್ಗೊಂದು ಪ್ರಶ್ನೆ ಈಗ ರಕ್ಷಿತ್ ಅವ್ರ ಬಗ್ಗೆ. ಸೊ ಇದಕ್ಕೂ ಮುಂಚೆ ಮನೇಲಿ ಇದ್ದಾಗ ಆಗಿರ್ಬೋದು, ಇವಾಗ ಸೀಕ್ರೆಟ್ ರೂಮ್ಗೆ ಬಂದಾಗಿರ್ಬೋದು, ಅವರ ಒಂದು ಬಿಹೇವಿಯರ್ ಯಾವ ತರ ಅನ್ಸುತ್ತೆ ನಿಮ್ಗೆ? ಏನಾದ್ರು ಚೇಂಜ್ ಆಗಿದೆ, ಇಲ್ಲ ಬೆಟರ್ ಆಗಿದೆಯಾ? ಸೊ ಇಚ್ಛೆಯಿಂದ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಷ್ಟು ಈ ವಿಡಿಯೋದ ಮಾಹಿತಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊಂಡೋಗೋದಕ್ಕೆ ಪ್ರಯತ್ನ ಪಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.